ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಥರ್ಸ್ಡೇ ಮಾರ್ನಿಂಗ್ ಬೆಳಗ್ಗೆನೆ ಬೇಗ ಎದ್ದು ಹೆಲ್ತಿ ಡ್ರಿಂಕ್ನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ರೆಡಿ ಆಗಿದೆ. ಅದನ್ನ ಸ್ವಲ್ಪ ಸೋದಿಸಿ ಕುಡಿಬೇಕಷ್ಟೇನೆ. ತುಂಬಾ ಬಿಸಿ ಇದೆ. ಅದನ್ನ ಸ್ವಲ್ಪ ಆರಕ್ಕೆ ಇಟ್ಟಿದ್ದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕುಡ್ಕೊಬೇಡ ಅಂತ ಈಗಾಗಲೇ ಸೋಸ್ಕೊಳ್ತಿದ್ದೀನಿ. ಇದು ಬಂದ್ಬಿಟ್ಟು ಜೀರಿಗೆ ಮತ್ತು ಆರೆಂಜ್ ಎರಡನ್ನೂ ಹಾಕಿ ಬೇಯಿಸಿರೋ ಅಂಥ ನೀರು ಅಂದರೆ ಕಷಾಯ. ಹಾಗೆ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿರುವಂಥದ್ದು ಸ್ಪೆಷಲ್ ಡ್ರಿಂಕು. ಅದರ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಎರಡು ಕೂಡ ಎಷ್ಟು ಬಿಸಿ ಇದೆ. ಅದು ಮಾರ್ನಿಂಗು ಇನ್ನೂ ಸರಿಯಾಗಿ ಬೆಳಕೂ ಆಗಿಲ್ಲ, ಅಷ್ಟು ಕತ್ಲೆ ಆಗಲೇ ರೆಡಿ ಮಾಡಿಕೊಂಡು ಕುಡಿತಿದ್ದೀನಿ. ಚಳಿಲಿ ಬಿಸಿ ಬಿಸಿದು ಕುಡಿಯೋಕ್ಕೆ ಒಂಥರ ಖುಷಿ. ಎಷ್ಟು ಬೆಚ್ಚಗಾಗುತ್ತೆ ಬಿಸಿ ಬಿಸಿದು ಕುಡಿದಾಗ ಅಲ್ವಾ. ಹಾಗೆ ಸ್ಪೆಷಲ್ ಡ್ರಿಂಕ್ ಕುಡಿಯೋದು ಅಂದರೆ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ, ಅಷ್ಟು ಕಹಿ ಇರುತ್ತೆ. ಆದರೂ ನಾನು ಕುಡಿಲೇಬೇಕು ಅಂತ ಕುಡಿತಿದ್ದೀನಿ. ಅದನ್ನು ಯಾರಾದರೂ ತಿಂದಿದ್ರೆ ಅಥವಾ ಅದ್ರ ಟೇಸ್ಟ್ ನೋಡಿದರೆ ಗೊತ್ತಿರುತ್ತೆ ಎಷ್ಟು ಕಹಿ ಇರುತ್ತೆ ಅಂತ. ಅದನ್ನ ಕುಡಿದ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಮೇಲ್ಗಡೆ ಗುರುವಾರ ಆಗಿರೋದ್ರಿಂದ ಶುಕ್ರವಾರ ಕೆಳಗಡೆ ಕ್ಲೀನ್ ಮಾಡ್ಕೋಬೇಕು. ಗುರುವಾರ ಅದಕ್ಕೆ ಇವತ್ತು ಮೇಲ್ಗಡೆ ಕ್ಲೀನ್ ಮಾಡ್ಕೋಬೇಡ, ನಾಳೆ ವಾರ ಮಾಡಿಕೊಂಡು ಕೆಳಗಡೆ ಕ್ಲೀನ್ ಮಾಡ್ಕೊಳಕ್ಕೆ ಸರಿ ಆಗುತ್ತೆ ಅಂತ ಮೇಲ್ಗಡೆ ಅಫ್ಟೇರ್ನ ಇವತ್ತು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಡೈನಿಂಗ್ ಟೇಬಲ್ ಮೇಲೆಲ್ಲ ಈ ರೀತಿ ಜೋಡಿಸ್ಬಿಟ್ಟಿದ್ದೀವಿ. ಇದೇನು ಯೂಸ್ ಮಾಡ್ಕೊಳಲ್ಲ, ಹಾಗೇ ಇದೆ. ಮೇಲ್ಗಡೆ ಬಂದು ಯಾರು ಊಟನೇ ಮಾಡೋದಿಲ್ಲ, ಎಲ್ಲರೂ ಕೆಳಗಡೆನೇ ಊಟ ಮಾಡೋದ್ರಿಂದ ಸುಮ್ಮನೆ ಅದು ಸೈಡಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಹಾಗೆ ಡಸ್ಟ್ ಎಲ್ಲ ಕೂರ್ತಾ ಇರುತ್ತೆ. ಆವಾಗ ವಾರಕ್ಕೊಂದ್ಸಲ ಒರೆಸ್ಕೊಳ್ತಿರ್ತೀನಿ. ಗುರುವಾರದ ದಿನ ಫುಲ್ ಮನೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಶುಕ್ರವಾರದ ದಿನ ಕೆಳಗಡೆ ಕ್ಲೀನ್ ಮಾಡ್ಕೊಳ್ತೀನಿ. ಆಗ ಲ್ಯಾಪ್ಟಾಪು ವಿಡಿಯೋ ಅಪ್ಡೇಟ್ ಡೌನ್ಲೋಡ್ಗೆ ಹಾಕಿದ್ದೆ, ಹಾಗೆ ಓಪನ್ ಮಾಡಿಟ್ಟಿದ್ದೀನಿ. ಹಾಗೆ ಚಾರ್ಜ್ ಕೂಡ ಇರಲಿಲ್ಲ, ಚಾರ್ಜಿಗೆ ಹಾಕಿ ಎಡಿಟ್ನ ನಾನು ಫೋನಲ್ಲೇ ಮಾಡ್ಕೊಳ್ತಿದ್ದೀನಿ. ಇವಾಗ ಕೆಲಸ ಜಾಸ್ತಿ, ಲ್ಯಾಪ್ಟಾಪಲ್ಲಿ ಮಾಡೋದಕ್ಕೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಹಾಗಾಗಿ ಫೋನಲ್ಲೇ ಎಡಿಟ್ ಮಾಡಿಬಿಟ್ಟು ವಿಡಿಯೋನ ಅದಕ್ಕೆ ಮೂವ್ ಮಾಡಿಕೊಂಡು ಅದರಿಂದ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈಗೊಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲೆಲ್ಲ ಸಂದಿಲೆಲ್ಲ ಧೂಳು, ಸಣ್ಣ ಕಣಗಳ ಥರ ಧೂಳೆಲ್ಲ ಹೋಗಿ ಸಂದಿಲೆಲ್ಲ ಕೂತ್ಬಿಟ್ಟಿರುತ್ತೆ. ಅದನ್ನೆಲ್ಲ ನೀಟಾಗಿ ಕಸ ಹೊಡ್ಕೊಂಡು ಈ ಟೇಬಲ್ಲು ಚೇರು ಅದನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು. ಚಿಕ್ಕ ಧೂಳುಗಳು ಎಷ್ಟು ಕೂತಿರುತ್ತೆ ಅಂದರೆ ಹತ್ರದಿಂದ ಹೋಗಿ ನೋಡಿದರೆ ಎಷ್ಟು ಅಯ್ಯಪ್ಪ ಇಷ್ಟೊಂದು ಧೂಳು ಬಂದಿದೆಯಾ ಅನಿಸುತ್ತೆ. ವಿಂಟರ್ ಆಗಿರೋದ್ರಿಂದ ಇನ್ನೂ ಜಾಸ್ತಿನೇ ಧೂಳು ಬರುತ್ತೆ. ಇನ್ನು ವಾರಕ್ಕೊಂದ್ಸಲ ಕ್ಲೀನ್ ಮಾಡಿದ್ರು ಸಾಲಲ್ಲ, 2 ದಿನ 3 ದಿನಕ್ಕೊಂದ್ಸಲನೇ ಕ್ಲೀನ್ ಮಾಡ್ಕೋಬೇಕು, ಅಷ್ಟೊಂದು ಧೂಳು ಬರುತ್ತೆ. ಇದು ಫೇವ್ರೇಟು. ಅದನ್ನು ಕಾರೊಳಗೆ ಇಟ್ಟಕ್ಕೆ ಅಂತ ತೊಗೊಂಡಿದ್ವಿ. ಕಾರೊಳಗಿಂದ ತೆಗ್ದಿಟ್ಟಿದ್ದಾರೆ, ಯಾಕೋ ಬೇಡ ಅಂತ. ಹೀಗೆ ಇಲ್ಲಿ ಒಂದು ಟೇಬಲ್ ಮೇಲೆ ಗೊಂಬೆಗಳೆಲ್ಲ ಅರೇಂಜ್ ಮಾಡಿದ್ದೀನಿ. ಈ ರೀತಿ ಚೇರ್ಗಳನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಳೋಣ. ಪ್ರತಿದಿನ ಕೆಲಸಗಳೇ ಆಗೋಗುತ್ತೆ. ಯಾವತ್ತಾದರೂ ಒಂದೊಂದು ದಿನನಾದರೂ ಮನೆ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಮೆಟ್ಲತ್ತಿ ಹೋದರೆ ಇನ್ನೂ ಒಂದು ಮೇಲ್ಗಡೆ ರೂಮ್ ಇದೆ, ಅಲ್ಲೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಎಲ್ಲ ನೀಟಾಗಿ ಕಸ ಹೊಡ್ಕೊಂಡು ಆನಂತರ ತಿಂಡಿ ಮಾಡಿದ್ದೀನಿ ಆಲ್ರೆಡಿ. ಅವರಿಗೆ ಈ ಕಸ ಹೊಡೆದ್ಬಿಟ್ಟು ಆನಂತರ ತಿಂಡಿ ಕೊಟ್ಟು ಬಂದು ಎಲ್ರಿಗೂ ತಿಂಡಿ ತಿಂದಾದ್ಮೇಲೆ ಆ ನೆಲವನ್ನು ಒರೆಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪಾಪುನ ರೆಡಿ ಮಾಡಬೇಕು. ಅವಳು ಸ್ನಾನ ಏನೂ ಮಾಡಿಸಿಲ್ಲ. ಅವಳು ಸ್ನಾನ ಮಾಡಿಸಿ ಅಂಗನವಾಡಿಗೆ ಕಳಿಸಿ ಆನಂತರ ನೆಲ ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ಇದನ್ನೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ, ಒರೆಸಿ ಎಲ್ಲ ಬಿಟ್ಕೊಂಡ್ರೆ ಆನಂತರ ನೆಲ ಒರೆಸೋಕ್ಕೆ ಈಸಿ ಆಗುತ್ತೆ. ಇಲ್ಲೆಲ್ಲ ಸಖತ್ತು ಡಸ್ಟ್ ಕೂತ್ಬಿಟ್ಟಿರುತ್ತೆ. ಅದನ್ನೆಲ್ಲ ನೋಡಿ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬೇಕು. ಇಲ್ಲಾಂದರೆ ಹಾಗೆ ಕೂತು ಇನ್ನು ಜಾಸ್ತಿ ಶೆಲ್ಬೆ ಎಲ್ಲ ಕಟ್ಟೋದು ಆ ರೀತಿ ಆಗಿಬಿಡುತ್ತೆ. ಆ ರೀತಿ ಆಗೋದಕ್ಕಿಂತ ಮುಂಚೆ ನೀಟಾಗಿ ಒರೆಸ್ಕೋಬೇಕು. ಹಾಗೆ ಇಲ್ಲಿ ಕಿಟಕಿ ಕೂಡ ಇದು ತುಂಬ ದೊಡ್ಡದು. ಇಲ್ಲಿ ಸ್ಕರ್ಟನ್ನೆಲ್ಲ 2 ತಿಂಗಳಿಗೊಂದ್ಸಲ ಚೇಂಜ್ ಮಾಡ್ತೀವಿ, ಅಷ್ಟೊಂದು ಬೇಗ ಚೇಂಜ್ ಮಾಡೋದಿಲ್ಲ. ನೀಟಾಗಿ ಕಸ ಎಲ್ಲ ಹೊಡೆದ್ಬಿಟ್ಟು ಧೂಳೆಲ್ಲ ಇರುತ್ತೆ. ಹಾಗೆ ಒಂದು ಬಟ್ಟೆ ತಗೊಂಡು ನೀಟಾಗಿ ಕಂಬಿಗಳನ್ನೆಲ್ಲ ಒರೆಸ್ಕೊಳ್ತೀನಿ. ಇಲ್ಲಿ ಮೇಲ್ಗಡೆ ಫ್ಲೋರಿಂದ ನೀಟಾಗಿ ಕಸ ಎಲ್ಲ ಹೊಡ್ಕೊ ಬರ್ತಿದ್ದೀನಿ. ಆನಂತರ ಅದೆಲ್ಲ ಒರೆಸ್ಕೋಬೇಕು.
ಫಸ್ಟು ಕಸ ಹೊಡ್ಕೊಂಡ್ರೆ ಆನಂತರ ಒರೆಸೋದಕ್ಕೆ ಆರಾಮಾಗುತ್ತೆ. ಫಸ್ಟ್ ಎಲ್ಲ ಕಡೆಯಿಂದನೂ ನೀಟಾಗಿ ಗುಡಿಸ್ಕೊಬರ್ತೀನಿ. ಇದು ನನ್ನ ರೂಮು. ಇಲ್ಲಿ ಕೂಡ ತುಂಬಾನೇ ಮಂಚದ ಸಂದಿ ಎಲ್ಲ ತುಂಬ ಲೆಂತ್ ಇದೆ. ಆ ಕಡೆ ಹೋಗಿ ಗುಡಿಸ್ಕೊಬರ್ಬೇಕು, ಬಗ್ಗಿ ಹೋಗ್ಬೇಕು ಅದ್ರೊಳಗಡೆ. ಆಮೇಲೆ ಕಸ ಹೊಡ್ಕೋಬೇಕು, ನೆಲ ಒರೆಸೋಕ್ಕೂ ಕೂಡ ಅದ್ರೊಳಗಡೆನೆ ಬಗ್ಗಿ ಹೋಗಿ ಬಂದು ಒರೆಸ್ಕೋಬೇಕು. ಹಾಗೆ ಇಲ್ಲಿ ಒಂದು ಬಕೆಟಲ್ಲಿ ನೀರನ್ನ ತೆಗ್ದಿಡ್ತಿದ್ದೀನಿ. ಬಾಲ್ಕನಿ ಎಲ್ಲ ಫುಲ್ ನೀಟಾಗಿ ಇವತ್ತು ತೊಳೆದು ಬಿಡೋಣ ಅಂದ್ಕೊಂಡು ಪ್ರತಿ ವಾರ ಮನೆ ಕ್ಲೀನ್ ಮಾಡುವಾಗಲೆಲ್ಲ ಬಾಲ್ಕನಿ ತುಂಬ ಧೂಳು ಕೂತಿರುತ್ತೆ. ಹಳ್ಳಿ ಮರ ಇರೋದ್ರಿಂದ ಹಳ್ಳಿ ಮರದ ಎಲೆಗಳೆಲ್ಲ ಬಾಲ್ಕನಿಲೇ ಬಂದು ಬಿದ್ದಿರ್ತವೆ. ಹಾಗಾಗಿ ನೀರು ಹಾಕಿ ನೀಟಾಗಿ ಹೊಡೆದು ತೊಳೆದ್ರೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಬರೀ ಕಸ ಹೊಡೆದು ಮ್ಯಾಪಲ್ಲಿ ಒರೆಸ್ಕೊಂಡ್ರೆ ಅದೇನು ಕ್ಲೀನೇ ಆಗೋದಿಲ್ಲ. ಆಲ್ರೆಡಿ ಎಲ್ಲ ಒರೆಸ್ಕೊಬಂದೆ, ತಿಂಡಿ ಎಲ್ಲ ಎಲ್ರಿಗೂ ಕೊಟ್ಟು ಈಗ ಬಾಲ್ಕನಿನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಕೂಡ ನೀಟಾಗಿ ಎಲ್ಲ ಕಡೆನೂ ನೀರು ಹಾಕಿ ಪಾಟೆಲ್ಲ ಸರಗಿಸಿ ಅದ್ರ ಸಂದಿ ಕೂಡ ನೀರೆಲ್ಲ ಸೋರಿರೋದೆಲ್ಲ ಕೂತಿರುತ್ತೆ. ಅದನ್ನೆಲ್ಲ ನೀಟಾಗಿ ಹೋಗೋ ಥರ ಬರ್ಲಲ್ಲಿ ಗುಡಿಸಿ ತೊಳ್ಕೊತೀನಿ. ಸ್ವಲ್ಪ ಸಂದಿಗೆಲ್ಲ ನೀರು ಹಾಕಿ ಧೂಳೆಲ್ಲ ಕೂತ್ಬಿಟ್ಟಿರುತ್ತೆ. ರೋಡ್ ಸೈಡ್ ಆಗಿರೋದ್ರಿಂದ ಜಾಸ್ತಿನೇ ಧೂಳು ಬರುತ್ತೆ. ಅದನ್ನೆಲ್ಲ ಮುಗಿಸಿ ಇಲ್ಲಿ ಅಡುಗೆ ಮಾಡೋದಕ್ಕೆ ಬಂದೆ. ಇವತ್ತಿನ ಅಡುಗೆ ಬಂದ್ಬಿಟ್ಟು ಶಾವಿಗೆ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಚಿಲ್ಕ ಅವರೆಕಾಳು ಸಾಂಬಾರು, ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಹಾಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಸೊಪ್ಪು, ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಅದನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ. ಈಗ ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಇಲ್ಲಿ ಚಿಲುಕಿಸಿರೋಂಥ ಅವರೆಕಾಳನ್ನ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಆಯಿಲ್ಗೆ ಫಸ್ಟ್ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕಿದ ನಂತರ ಇದನ್ನು ಹಾಕ್ಕೊಳ್ತೀನಿ. ಆನಂತರ ಇದೊಂದು 1 ನಿಮಿಷ ಬೆಂದರೆ ಸಾಕು. 1 ನಿಮಿಷ ಬೆಂದಮೇಲೆ ರುಬ್ಬಿರೋಂಥ ಖಾರನ ಸೇರಿಸ್ಕೊಳ್ಳೋಣ. ಇದು 1 ನಿಮಿಷ ಬೆಂದಮೇಲೆ ಇದಕ್ಕೆ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಅಷ್ಟನ್ನು ನೀರನ್ನ ಸೇರಿಸ್ಕೊಂಡು ಈಗ ಉಪ್ಪನ್ನು ಸೇರಿಸ್ಕೊಂಡು ಇದು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಹಾಕಿಸ್ಕೊಳ್ತೀನಿ. ಜಾಸ್ತಿ ಬೇಡ, ಬೆಂದೋಗ್ಬಿಡುತ್ತೆ. ಇದಕ್ಕೆ ಬೇಳೆ ಆಗಿರೋದ್ರಿಂದ ತುಂಬಾ ಬೇಗ ಬೆಂದ್ಬಿಡುತ್ತೆ. ಹಾಗೆ ಇಲ್ಲಿ ಶಾವಿಗೆನ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಹುರ್ಕೊಳ್ತಿದ್ದೀನಿ. ಇಲ್ಲಿ ಇದು ಬಂದ್ಬಿಟ್ಟು ಅಕ್ಕಿ ಹಿಟ್ಟನ್ನ ಈ ರೀತಿ ಹುರ್ಕೊಳ್ತಿದ್ದೀನಿ. ಹುರಿದಾಗ ಹಸಿಟ್ಟು ಬೆಚ್ಚಗಾಗಿರುತ್ತೆ, ಆಗ ಗೊತ್ತಾಗುತ್ತೆ ನಿಮಗೆ ಸರಿಯಾಗಿ ಹುರಿದಿದೆ ಅಂತ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಸ್ವಲ್ಪನೇ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ. ಇದು ಕುದಿ ಬರೋವರೆಗೂ ಕಾಯಬೇಕು. ಇನ್ನು ಇದು ಕುದಿ ಬರಬೇಕು. ಈಗ ಕುದಿ ಬಂದಿದೆ. ಇದಕ್ಕೆ ನಾವು ಅದೇನು ಹುರಿದಿರೋ ಅಂತ ಹಿಟ್ಟಿದೆಯೋ ಅದನ್ನು ಒಂದು ಬೌಲಲ್ಲಿ ತಗೊಂಡು ಸ್ವಲ್ಪನೇ ಸೇರಿಸ್ಕೊಳ್ತಾ ಕೋಲಲ್ಲಿ ತಿರುಗಿಸ್ಕೊಳ್ತಾ ಬರಬೇಕು. ಅದೆಷ್ಟು ನೀರು ಗಟ್ಟಿಯಾಗಿ ತಿರ್ಕೋಬೇಕು. ಇದು ನಾರ್ಮಲ್ ಮುದ್ದೆ ತಿರುಗ್ತೀವಲ್ಲ ಆ ಥರ ಅಲ್ಲ, ಇನ್ನೂ ಸ್ವಲ್ಪ ಗಟ್ಟಿ ಇರಬೇಕು. ಆ ರೀತಿ ಇದನ್ನ ಹಸಿಟ್ಟು ಹಾಕಿ ತಿರುಗಿಸ್ಕೊಳ್ಳೋಣ. ಇಲ್ಲಿ ನಾನು 2.5 ಬಟ್ಲಷ್ಟು ಮೀಡಿಯಂ ಬಟ್ಲಲ್ಲಿ 2.5 ಬಟ್ಲಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಷ್ಟು ನೀರನ್ನ ಬೇಯಿಸ್ಕೊಂಡಿದ್ದೀನಿ. ನೀಟಾಗಿ ತಿರುಗಿಸ್ತಾ ನೋಡಿಕೊಂಡು ಇನ್ನು ಸ್ವಲ್ಪ ಹಿಟ್ಟು ಬೇಕಿದ್ರೆ ಹಾಕ್ಕೊಂಡು ತಿರುಗಿಸ್ಕೋಬೇಕು. ನೀಟಾಗಿ ಬೇಯಲಿ. ಇದು ಬೆಂದಾದ್ಮೇಲೆ ಇದನ್ನ ತಿರುಕೊಂಡು ಮುದ್ದೆನ ಕಟ್ಕೋಬೇಕು. ಇಲ್ಲಿ ಮುದ್ದೆನ ಕಟ್ತಾ ಹಾಗೆ ಒತ್ತೋದಿದ್ರೆ ಒತ್ಬೋದು. ನಾನು ಫಸ್ಟು ಮುದ್ದೆನ ಕಟ್ಟಿ ಆಲ್ಟ್ ಬಾಕ್ಸಿಗೆ ಇಟ್ಕೊಳ್ಳೋಣ, ತಣ್ಣಗಾಗ್ಬಿಡುತ್ತೆ ಅಂತ. ಇದನ್ನೆಲ್ಲ ನೀಟಾಗಿ ತಿರುಕೊಂಡು ಉಂಡೆನ ಕಟ್ಕೊಳ್ತಿದ್ದೀನಿ. ಉಂಡೆನ ಕಟ್ಕೊಂಡು ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ಅದೆಷ್ಟು ದಪ್ಪ ಇರುತ್ತೋ ಶಾವಿಗೆ ಒತ್ತೋ ಅಷ್ಟು ದಪ್ಪ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನೋಡಿ ಒಂದು 2-3 ಒತ್ಬಿಟ್ಟಿದ್ದಾರೆ ಆಗಲೇ. ಈ ರೀತಿ ಸ್ಟ್ಯಾಂಡ್ ಮಾಡಿಸಿರೋ ಅಂಥದ್ದು ಇದ್ರೊಳಗಡೆ ಹಿಟ್ಟನ್ನ ಹಾಕಿ ಈ ರೀತಿ ಪ್ರೆಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಉದ್ರಾಗಿ ಶಾವಿಗೆ ರೆಡಿಯಾಗಿದೆ. ಇದಂತೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಇದಕ್ಕೆ ಬೇಳೆ ಸಾಂಬಾರು ಜೊತೆ ಈ ರೀತಿ ಶಾವಿಗೆ ಹಾಗೆ ಕಾಯಿ ರಸ ಈ ರೀತಿ ಅಂತೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟು ವಾವ್ ಅನಿಸುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋರು ಟ್ರೈ ಮಾಡಿ ದಯವಿಟ್ಟು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ.
ನನ್ನ ಮಗಳು ಕಾಯ್ತಾ ಇದ್ದಾಳೆ, ಒಂದೊಂದೇ ಬಿದ್ದಂಗೆ ಹಾಯ್ಕೊಂಡು ತಿಂತಾ ಇದ್ದಾಳೆ. ಅದು ಎಳೆ ಬಂದಾಗ ಅವಳು ಇದನ್ನ ಪಾಮ ಅಂತ ಕರೀತಾಳೆ. ಅವರೆಕಾಳು ಸೀಸನ್ ಬಂತು ಅಂದ್ರೆ ಇದನ್ನಂತೂ ಮಿಸ್ ಮಾಡದೆ ಮಾಡ್ತೀವಿ ನಮ್ಮ ಮನೇಲಂತೂ. ಇದು ಮತ್ತೆ ತಾಯಿ ರೊಟ್ಟಿ ಅಂತೀವಲ್ಲ ಅದು ಎರಡನ್ನೂ ಕೂಡ ಮಿಸ್ ಮಾಡೋದೇ ಇಲ್ಲ. ಹಾಗೆ ಇನ್ನೊಂದಕ್ಕೆ ಜಾರ್ಗೆ ಕಾಯಿ ತುರಿ, ಒಂದು ಸ್ವಲ್ಪ ಒಂದು ಶುಂಠಿ, ಒಂದು ಏಲಕ್ಕಿನ ಸೇರಿಸ್ಕೊಂಡು, ಸ್ವಲ್ಪ ಕಡಲೆನ ಸೇರಿಸ್ಕೊಂಡು, ಸ್ವಲ್ಪ ನೀರನ್ನ ಹಾಕೊಂಡು ಗಟ್ಟಿಯಾಗಿ ಇದನ್ನ ರುಬ್ಕೊಳ್ಳೋಣ. ಇದು ಬಂದ್ಬಿಟ್ಟು ಕಾಯಿ ಬೆಣ್ಣೆ ಅಂತಾರೆ, ಅದನ್ನ ರೆಡಿ ಮಾಡ್ಕೊಳ್ತಿದೀವಿ. ಇದಕ್ಕೆ ಸಕ್ಕರೆ ಹಾಕಿಲ್ಲ, ಬರೀ ಇಷ್ಟನ್ನೇ ಹಾಕಿದೀನಿ. ಈಗ ಏನ್ ಹೇಳಿದ್ನೋ ಅಷ್ಟನ್ನ. ಇದನ್ನ 2 ಸ್ಪೂನ್ ತೆಗ್ದಿಟ್ಕೊಳ್ತೀನಿ. ಇದನ್ನ ಏನ್ ಮಾಡ್ಬೇಕು ಅಂತ ನಾನು ಲಾಸ್ಟಿಗೆ ಹೇಳ್ಕೊಡ್ತೀನಿ. ಇದನ್ನ 2 ಸ್ಪೂನ್ ಅಷ್ಟು ತೆಗ್ದಿಟ್ಕೊಂಡ್ಬಿಟ್ಟು ಈಗ ಉಳ್ದಿರೋ ಅಂತದಕ್ಕೆ ಇದಕ್ಕೆ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಅದರಲ್ಲೇ ಸಕ್ಕರೆನ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಕಾಯಿ ರಸ ಮಾಡ್ಕೊಳ್ಳೋದಕ್ಕೆ. ಈಗ ಕಾಯಿ ರಸ ರೆಡಿ ಆಗಿದೆ. ಇದು ಕಾಯಿ ರಸ, ಇದು ಸ್ವೀಟು. ಇನ್ನೊಂದು ಕಾಯಿ ಬೆಣ್ಣೆ ಅಂದ್ವಲ್ಲ, ಅದು ಸಾಂಬಾರ್ ಜೊತೆ ತಿನ್ನೋದಕ್ಕೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಎರಡು ಕಾಂಬಿನೇಷನ್ ಕೂಡ ಒಂದ್ ತಿಂದು ಒಂದ್ ಬಿಡಂಗಿಲ್ಲ. ಅದೊಂದ್ ಸ್ವಲ್ಪ ಇದೊಂದ್ ಸ್ವಲ್ಪ ಎರಡನ್ನೂ ಕೂಡ ಸ್ವಲ್ಪ ತಿನ್ಕೊಂಡ್ರೆ ಎರಡು ಟೇಸ್ಟ್ ಗೊತ್ತಾಗುತ್ತೆ. ಇಲ್ಲಿ ನಾನೀಗ ಕಾಯಿ ರಸ ಹಾಕೊಂಡು ಯಾವ ರೀತಿ ತಿನ್ನೋದು, ಅರ್ಧ ಶಾವಿಗೆ ತಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಇದಕ್ಕೆ ಈಗ ಕಾಯಿ ರಸ ರುಬ್ಬಿರೋ ಅಂತದನ್ನ ಸೇರಿಸ್ಕೊಳ್ತಿದ್ದೀನಿ. ಇದಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇದನ್ನ ಟೇಸ್ಟ್ ಮಾಡಿ ನೀವು, ನಾನು ಟೇಸ್ಟ್ ಮಾಡ್ತೀನಿ. ಅದಾದ ನಂತರ ಇನ್ನೊಂದು ಬಂದ್ಬಿಟ್ಟು ಶಾವಿಗೆ, ಹಾಗೆ ಸ್ವಲ್ಪ ಸಾಂಬಾರು, ಹಾಗೆ ಕಾಯಿ ಬೆಣ್ಣೆ ಅಂತ ಹೇಳಿದ್ನಲ್ಲ ಅದು ತೆಗ್ದಿಟ್ಕೊಂಡಿರೋಂಥದ್ದು, ಮತ್ತೆ ತುಪ್ಪ, ಇಷ್ಟನ್ನು ಸೇರಿಸ್ಕೊಂಡು ಟೇಸ್ಟ್ ಮಾಡೋದು ಅಷ್ಟೇನೆ. ಹಾಗೇನೆ ಇವತ್ತಿನ ಊಟ ಮುಗೀತು. ಸಂಜೆ ಸ್ನ್ಯಾಕ್ಸ್ಗೆ ಇದೇನು ಕಾಳನ್ನ ಹುರಿದಿರೋ ಅಂಥದ್ದನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು, ಬಾಯ್.